ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿ ನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಸಿಂಹರಾಶಿ ರವಿಯ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ಸಿಂಹರಾಶಿಯವರು ವಿಶೇಷವಾಗಿ ಸಿಂಹದಂತೆ ಇರ್ತಾರೆ. ಅವರ ಜೀವನ ಸಿಂಹದಂತೆ ಇರುತ್ತೆ ಅನ್ನತಕ್ಕಂಥದ್ದು. ಸಿಂಹರಾಶಿಯವರು ಅಂದರೆ ಎಲ್ಲದಕ್ಕೊಂದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಅಂದುಕೊಳ್ತಾರೆ. ಅಂತಹ ಸಿಂಹರಾಶಿಗೆ ಅಧಿಪತಿ ಸೂರ್ಯ, ಬ್ರೈಟ್ನೆಸ್ ಅಂದರೆ ಕೀರ್ತಿಯನ್ನು ಕೊಡತಕ್ಕಂಥವನು ಸೂರ್ಯನಾಗಿರುವುದರಿಂದ, ಒಂದು ಅಗ್ನಿತತ್ವದ ರಾಶಿಯಾಗಿರುವುದರಿಂದ ಈ ಎಲ್ಲ ಕಾರಣದಿಂದ ಸಿಂಹರಾಶಿಯವರಿಗೆ ಒಂದು ವಿಶೇಷವಾದಂತಹ ಅಭಿವೃದ್ಧಿ ಜೀವನದಲ್ಲಿ ಉಂಟಾಗುತ್ತೆ ಅನ್ನತಕ್ಕಂತಹ ನಂಬಿಕೆ ಇದೆ. ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಯಾವ ವಿಷಯದಲ್ಲಿ ಅಭಿವೃದ್ಧಿ ಇದೆ, ಯಾವ ವಿಷಯದಲ್ಲಿ ಅಭಿವೃದ್ಧಿ ಇಲ್ಲ, ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೇನಾಗುತ್ತೆ, ಸುಖ ದುಃಖ ಇವೆಲ್ಲ ಯಾವ ಪ್ರಮಾಣದಲ್ಲಿ ಇರುತ್ತೆ, ಆರೋಗ್ಯ ಅನಾರೋಗ್ಯ ಇವೆಲ್ಲವೂ ಕೂಡ ಪ್ರಮುಖವಾಗಿ ಇರತಕ್ಕಂತಹ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ, ಅವನು ಸ್ಥಿರವಾಗಿ ತುಂಬ ತಿಂಗಳುಗಳಿಂದ ಇರತಕ್ಕಂಥದ್ದು. ರಾಶಿಯಾಧಿಪತಿಯಾದಂತಹ ರವಿ ಮಿಥುನ ಮಾಸ ನಡೀತಾ ಇದೆ, ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು. ಅಂದರೆ ಏಕಾದಶ ಸ್ಥಾನದಲ್ಲಿ ಶುಭ ಸ್ಥಾನ ಅಂತೇಳಿ ಹೇಳ್ತಾರೆ. ಅಂದರೆ ರಾಶಿಯಾಧಿಪತಿ ಒಳ್ಳೆಯ ಮನೆಯಲ್ಲಿ ಅಂದರೆ ಶುಭ ಸ್ಥಾನದಲ್ಲಿ ಉಚ್ಚನಾಗಿ ಇರುವುದರಿಂದ, ಜೊತೆಯಲ್ಲಿ ತನ್ನ ಮಿತ್ರನಾದಂತಹ ಬುಧನ ಸಂಯೋಜನೆಯೊಂದಿಗೂ ಕೂಡ ಇರುವುದರಿಂದ, ರಾಶಿಯಲ್ಲಿ ಕೇತು ಇದ್ದರೂ ರಾಹುವಿನ ದೃಷ್ಟಿ ಇದ್ದರೂ ಕೂಡ ಎಷ್ಟೋ ಒಳ್ಳೆಯ ಅಂಶಗಳನ್ನು ನಾವು ಸಿಂಹರಾಶಿಯವರು ಈ ತಿಂಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ವಿಷಯಗಳಲ್ಲಿ ಅಂದರೆ ನೀವೊಂದು ವ್ಯಾಪಾರ ವ್ಯವಹಾರ, ಕುಟುಂಬದ ವಿವಾಹ, ಕುಟುಂಬದ ವಿಚಾರಗಳು, ವೈವಾಹಿಕಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲಗಳು ಅನ್ನತಕ್ಕಂಥದ್ದು ಇರುತ್ತೆ. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಇನ್ನು ಅಷ್ಟಮ ಶನಿಯೂ ಕೂಡ ನಡೀತಾ ಇದೆ. ಅದರಿಂದ ಅಷ್ಟಮ ಶನಿಯ ಒಂದು ಪ್ರಭಾವ ಕೂಡ ಇರುವುದರಿಂದ ಎಷ್ಟೋ ವಿಫಲತೆ ಅನ್ನತಕ್ಕಂಥದ್ದು ಆಗಾಗ ಕಾಡ್ತಾ ಇರುತ್ತೆ. ಯಾವುದೇ ಒಂದು ಪ್ರಯತ್ನಕ್ಕೆ, ನಿಮ್ಮ ಪರಿಶ್ರಮಕ್ಕೆ, ನೀವು ಕಷ್ಟಪಟ್ಟಿದ್ದಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗತಕ್ಕಂತಹದ್ದು ಅಷ್ಟೊಂದು ಅದರ ಪ್ರಮಾಣ ಕಡಿಮೆ ಆಗಬಹುದು ಅಂಥೇಳಿ ಅರ್ಥ. ಅಂದರೆ ಯಾವ ಕ್ಷೇತ್ರದಲ್ಲಿ ಏನು ಮಾಡಬೇಕು, ಉದ್ಯೋಗ ಅಂತ ತೆಗೆದುಕೊಂಡಾಗ ಪ್ರತಿಯೊಬ್ಬರು ಕೂಡ ಒಂದು ತಿಂಗಳ ಭವಿಷ್ಯವನ್ನು ಅವರು ನೋಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಪ್ರಮುಖವಾಗಿ ಅವರ ಒಂದು ಆರ್ಥಿಕವಾದಂತಹ ಅಭಿವೃದ್ಧಿಯೂ ಕೂಡ ಕಾರಣ ಆಗುತ್ತೆ. ಈ ತಿಂಗಳಲ್ಲಿ ಏನಾದರೂ ನಮ್ಮ ಆರ್ಥಿಕವಾದಂತಹ ಹಣಕಾಸಿನ ಒಂದು ಅಭಿವೃದ್ಧಿ ಆಗುತ್ತಾ, ಅಥವಾ ಈ ತಿಂಗಳಲ್ಲಿ ನಾವು ಹಣವನ್ನು ಎಷ್ಟು ಗಳಿಸಬಹುದು ಅಥವಾ ಗಳಿಸುವುದಕ್ಕೆ ಏನು ಮಾಡಬಹುದು ಅಂತ ಒಂದು ಆರ್ಥಿಕವಾದಂತಹ ವಿಚಾರಗಳೇ ಸಾಮಾನ್ಯವಾಗಿ ಪ್ರಮುಖವಾಗಿ ಇರುತ್ತೆ. ಜೊತೆಯಲ್ಲಿ ಇನ್ನಿತರ ಸಮಸ್ಯೆಗಳು ಕೂಡ ಇರುತ್ತೆ. ಈ ತಿಂಗಳಲ್ಲಿ ನಮಗೇನಾದರೂ ಒಳ್ಳೆಯದಾಗಬಹುದು, ಆ ಕುಟುಂಬದ ಸಮಸ್ಯೆ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇವೆಲ್ಲ ಒಳ್ಳೆಯದಾಗಬಹುದು ಅನ್ನತಕ್ಕಂತಹ ನಿರೀಕ್ಷೆಯಿಂದಲೂ ಕೂಡ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾಗತ್ತೆ. ಪ್ರಮುಖವಾಗಿ ಕುಟುಂಬದ ಒಂದು ವಿಚಾರ ಅಂತ ತೆಗೆದುಕೊಂಡಾಗ ಅಲ್ಲಿಗೆ ನೇರವಾಗಿ ಶನಿಯ ಒಂದು ಅಷ್ಟಮದಲ್ಲಿರತಕ್ಕಂತಹ ಶನಿ ದ್ವಿತೀಯವನ್ನು ನೋಡ್ತಾನೆ. ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಕೆಲವೊಂದು ಏರುಪೇರುಗಳಾಗತಕ್ಕಂತಹದ್ದು ಸಹಜವಾಗಿಯೇ ಇರುತ್ತೆ. ಯಾಕೆಂದರೆ ನಿರೀಕ್ಷಿತ ಅಂತ ಹೇಳಬಹುದು. ಕುಟುಂಬದಲ್ಲಿ ಯಾವುದೇ ಒಂದು ಅಸಮಾಧಾನ ಉಂಟಾಗತಕ್ಕಂಥದ್ದು, ಒಳ್ಳೆಯ ಕಾರ್ಯ, ಶುಭ ಕಾರ್ಯಗಳು ಒಂದು ನಿಗದಿಯಾಗಿ ಒಂದು ಫಿಕ್ಸ್ ಆಗಿ ಆಮೇಲೆ ಕ್ಯಾನ್ಸಲ್ ಆಗತಕ್ಕಂಥದ್ದು, ಈ ಥರದ್ದೆಲ್ಲ ಕೆಲವೊಂದು ಮನಸ್ಸಿಗೆ ಬೇಸರ ತರಿಸ್ತಕ್ಕಂತಹ ಕೌಟುಂಬಿಕವಾದಂತಹ ಘಟನೆಗಳು ನಡೀತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇದಕ್ಕೆಲ್ಲ ಕುಲದೇವತೆಯ ಉಪಾಸನೆಯನ್ನು, ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ನವಗ್ರಹ ಸ್ತೋತ್ರಗಳನ್ನು ಇವುಗಳನ್ನು ಪಠಿಸುವುದರಿಂದ ಅಂತಹ ಕೌಟುಂಬಿಕ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸಿನ ಒಂದು ಸುಸ್ಥಿತಿಯು ಕೂಡ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಸಿಂಹರಾಶಿಯವರಿಗೆ ಹಣಕಾಸಿನ ಒಂದು ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬರ್ಬೋದು, ಅಥವಾ ಸಾಲ ಕೊಟ್ಟರೆ ಆ ಹಣ ತಿರುಗಿ ಬರದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗ್ಬೋದು. ಇದೆಲ್ಲವೂ ಕೂಡ ಪ್ರಮುಖವಾಗಿ ಉಂಟಾಗುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ, ಆರ್ಥಿಕ ವಿಚಾರಗಳ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ವಿಶೇಷವಾಗಿ ಈ ಮಾತಿನಿಂದ ಯಾರು ಅಂದರೆ ಉಪನ್ಯಾಸಕರು ಇರ್ಬೋದು, ಶಿಕ್ಷಕರಿರ್ಬೋದು, ಭಾಷಣಕಾರರಿರ್ಬೋದು, ಪ್ರವಚನಕಾರರಿರ್ಬೋದು, ಯಾರೇ ಆದರೂ ಕೂಡ ಜೊತೆಯಲ್ಲಿ ನಮ್ಮ ಮಾತಿನಿಂದಲೇ ಎಷ್ಟೋ ಕಲಹಗಳು ಏರ್ಪಟ್ಟು ಬಿಡುತ್ತೆ. ನಮ್ಮ ಮಾತು ಮುತ್ತು ಅಂತೇಳಿ ಹೇಳ್ತಾರೆ.
ಮಾತು ಮುತ್ತು ಮೌನ ಬಂಗಾರ ಅಂತ. ಆದರೆ ನಮ್ಮ ಮಾತು ಮುತ್ತು ಯಾಕೆ ಅಂದರೆ ನಾವು ಚೆನ್ನಾಗಿ ಯೋಚಿಸಿ ಮಾತನಾಡಬೇಕು. ನಾವು ಮಾತನಾಡತಕ್ಕಂಥದ್ದು ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ನಾವು ಮಾಡಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಯಾವುದೇ ಆದರೂ ಕೂಡ ಕೆಲವರಿಗೆ ಮನಸ್ಸಿಗೆ ನೋಯಿಸುವಂತೆ ನಾವು ಮಾತನಾಡಬಾರದು. ಈ ಸಿಂಹರಾಶಿಯವರಿಗೂ ಕೂಡ ನೀವು ಮನಸ್ಸಿಗೆ ನೋಯಿಸುವಂತೆ ಮಾತನಾಡಿ ಆ ಮೂಲಕ ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳತಕ್ಕಂಥದ್ದು, ನಿಮಗೆ ಸಂಬಂಧ ಪಡದೇ ಇರತಕ್ಕಂತಹ ವಿಷಯಕ್ಕೆ ತಲೆ ತೂರಿಸಿ ಆ ಮೂಲಕ ಅದರಿಂದ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳತಕ್ಕಂಥದ್ದು, ಏನೋ ಮಾತನಾಡಿಕೆ ಹೋಗಿ ಇನ್ನೇನೋ ಆಗಿ ಅದರಿಂದ ಕೆಲವೊಂದು ಕಷ್ಟಗಳಿಗೆ ನೀವು ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ಮಾತು ನೀವು ಮಿತವಾಗಿ ಆಡದೇ ಇರತಕ್ಕಂಥದ್ದು ಮೌನವೇ ಒಳ್ಳೆಯದು. ಇದರಿಂದ ಎಷ್ಟೋ ಕಲಹಗಳಿಂದ ನೀವು ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಘರ್ಷಣೆಗಳು ಉಂಟಾಗುವುದಿಲ್ಲ, ಮನಸ್ತಾಪ ಉಂಟಾಗುವುದಿಲ್ಲ. ಅದು ಕುಟುಂಬದಲ್ಲಿರ್ಬೋದು, ನೀವು ಕೆಲಸ ಮಾಡತಕ್ಕಂತಹ ಕ್ಷೇತ್ರದಲ್ಲಿರ್ಬೋದು, ಎಲ್ಲೇ ಆದರೂ ಕೂಡ ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇಲ್ಲದೆ ಮಾತಿನಿಂದ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯಾರು ಅಂದುಕೊಂಡಿರ್ತಾರೋ ಅಂಥವರಿಗೆ ಇದು ಉತ್ತಮವಾದಂತಹ ಸಮಯ. ಯಾಕೆಂದರೆ ರಾಶ್ಯಾಧಿಪತಿ 11ನೇ ಮನೆಯಲ್ಲಿ ಇರುವುದರಿಂದ ತೀರಾ ಅನಿವಾರ್ಯ ಇದ್ದರೆ ಮಾಡಲೇಬೇಕು, ಈಗ ಸ್ಟಾರ್ಟ್ ಮಾಡದೇ ಇದ್ದರೆ ತೊಂದರೆ ಆಗುತ್ತೆ ಅನ್ನತಕ್ಕಂಥದ್ದು ಇದ್ದರೆ ಈ ತಿಂಗಳಲ್ಲಿ ಮಾಡಬಹುದು. ಯಾಕೆಂದರೆ ಮಿಥುನ ರವಿ ರಾಶ್ಯಾಧಿಪತಿ ಒಬ್ಬ ಚೆನ್ನಾಗಿದ್ದಾನೆ, ಗುರುಬಲ ಇಲ್ಲ. ಸಿಂಹರಾಶಿ ಅಷ್ಟಮದಲ್ಲಿ ಶನಿ ಇದ್ದಾನೆ. ಆದರೆ ಇದ್ದಿದ್ದರಲ್ಲಿ ಒಳ್ಳೆಯ ಟೈಮು ಅಂತಂದರೆ ಅದು ಈ ಸೂರ್ಯನ ಒಂದು ಕಾರಣದಿಂದ ಉಂಟಾಗಿರತಕ್ಕಂಥದ್ದು. ಅದರಿಂದ ಅಂತಹ ಕೆಲವೊಂದು ಅನಿವಾರ್ಯವಾಗಿ ನೀವೇನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತಿದ್ದರೆ ಮಾತ್ರ ಮಾಡಿ. ಇಲ್ಲದೇ ಇದ್ದರೆ ಈಗ ಯಾವುದೇ ಹೊಸ ಉದ್ಯಮವನ್ನು ನೀವು ಸ್ಥಾಪನೆ ಅಥವಾ ಉದ್ಯಮ ಪ್ರಾರಂಭ ಮಾಡತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಕಾಲ ಮುಂದಕ್ಕೆ ಹಾಕತಕ್ಕಂಥದ್ದೇ ಒಳ್ಳೆಯದು ಅಂಥೇಳಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಅನಾರೋಗ್ಯವು ಕೂಡ ನಿರಂತರವಾಗಿ ತೊಂದರೆ ಕೊಡ್ತಾ ಇರುತ್ತೆ, ಒಂದಲ್ಲ ಒಂದು ಸಮಸ್ಯೆ. ಏನು ದೊಡ್ಡದು ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಚಿಕ್ಕ ಪುಟ್ಟದೇ ನಿರಂತರವಾಗಿ ಕಾಡ್ತಾ ಇದ್ದಾಗ ನೀವು ಏನು ಕೆಲಸವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ಚೆನ್ನಾಗಿದ್ದರೆ ಏನಾದರೂ ಮಾಡಬಹುದು. ದೊಡ್ಡ ದೊಡ್ಡ ಕಾಯಿಲೆಗಳು ಇಲ್ಲದೆ ಇದ್ದರೂ ಚಿಕ್ಕ ಪುಟ್ಟದೇನು ಒಂದಲ್ಲ ಒಂದು ನಿಮಗೆ ಕಾಡ್ತಾ ಇರುತ್ತೆ, ಒಂದಲ್ಲ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಮಹಿಳೆಯರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಸಮಸ್ಯೆಗಳು ಬರತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಪುರುಷರಕ್ಕಿಂತ ಮಹಿಳೆಯರು ಹೆಚ್ಚು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ವೈವಾಹಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೊಂದು ಇತ್ಯರ್ಥ ಆಗೋದಿಲ್ಲ. ಅಂದರೆ ನಾನು ಆಗಲೇ ಹೇಳಿದೆ, ವಿವಾಹದ ಏನಾದರೂ ಪ್ರಯತ್ನಗಳು ವಿಫಲ ಆದರೂ ನಿರಾಶರಾಗಬೇಡಿ, ಪುನಃ ಪ್ರಯತ್ನವನ್ನು ಮಾಡಿ. ವಿಚ್ಛೇದನದ ಕೇಸ್ ಏನಾದರೂ ನಡೀತಾ ಇದ್ದರೆ ನ್ಯಾಯಾಲಯದಲ್ಲಿ ಸ್ವಲ್ಪ ವಿಳಂಬ ಆಗತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಪರವಾಗಿ ನ್ಯಾಯ ತೀರ್ಮಾನ ಆಗ್ಬೋದು ಅಥವಾ ಬೇಗ ಯಾವುದೊಂದು ಇತ್ಯರ್ಥ ಆಗ್ಬೋದು. ಎಷ್ಟೋ ಕುಟುಂಬಗಳಲ್ಲಿ ವಿಚ್ಛೇದನ ಕೇಸ್ ಏನಿದೆ ಅದು ಅವರು ವಿಚ್ಛೇದನವು ಕೂಡ ಕೊಡುವುದಿಲ್ಲ, ಈ ಕಡೆ ಜೀವನದಲ್ಲಿ ಏನು ಮುಂದುವರಿಯೋದಿಲ್ಲ, ಈ ಥರ ಎಲ್ಲ ಸಮಸ್ಯೆಗಳು ಇರುತ್ತೆ. ಇಲ್ಲಿರತಕ್ಕಂಥ ಜೊತೆಯಲ್ಲಿ ಜಾತಕದಲ್ಲಿಯೂ ಕೂಡ ತುಂಬ ಮೂಲ ಜಾತಕದಲ್ಲಿ ದೋಷಗಳು ಏನಾದರೂ ಇದ್ದರೆ ಇಂತಹ ಎಲ್ಲ ಸಮಸ್ಯೆಗಳು ಬರುತ್ತೆ. ಅದರಿಂದ ಈ ಗೋಚಾರದ ವಿಚಾರಕ್ಕಿಂತ ಜೊತೆಯಲ್ಲಿ ಜಾತಕ ಏನಾದರೂ ಚೆನ್ನಾಗಿದ್ದು ರಾಜಯೋಗಕಾರಕವಾದ ದಶಾಭಕ್ತಿ ಇಂಥದ್ದೆಲ್ಲ ನಡೀತಾ ಇದ್ದರೆ ಇಲ್ಲಿ ಟೈಮ್ ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಒಳ್ಳೆಯ ಫಲವೇ ಸಿಗುತ್ತೆ. ಈ ಎರಡು ರೀತಿಯಲ್ಲೂ ಕೂಡ ಉಂಟು. ಆದ್ದರಿಂದ ಯಾವುದಕ್ಕೂ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಅದರ ಜೊತೆಯಲ್ಲಿ ಇದನ್ನು ಗೋಚಾರದ ಫಲವನ್ನು ತಿಂಗಳ ಫಲವನ್ನು ನಾವು ಸೇರಿಸಿಕೊಂಡ್ರೆ ಜೀವನದಲ್ಲಿ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮೂಲ ಜಾತಕ, ಗೋಚಾರದ ಫಲ ಇವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಮುಖ್ಯವೇ ಒಂದು ಜೀವನದಲ್ಲಿ ನಾವು ಅಭಿವೃದ್ಧಿ ಆಗಬೇಕಾದರೆ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಈ ಸಿಂಹರಾಶಿಯವರಿಗೆ ಮಿಶ್ರವಾದಂತಹ ಫಲ ಸಿಗತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಶುಕ್ರ ಅಲ್ಲಿಯೇ ಇರುವುದರಿಂದ ಈ ಸಿನಿಮಾ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ, ಸಿನಿಮಾ ನಟರು, ಸಹ ನಟರು, ಪೋಷಕ ನಟರು, ಧಾರಾವಾಹಿಗಳನ್ನೇ ನಡೆಸ್ತಕ್ಕಂಥವ್ರು ಇಂಥವರಿಗೆಲ್ಲ ಕೆಲವೊಂದು ವಿಘ್ನಗಳು ಬರುತ್ತೆ. ಅಷ್ಟೊಂದು ನೀವು ನಿರೀಕ್ಷಿತವಾದಂತಹ ಸಾಧನೆ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ನಿರ್ಮಾಪಕರು ಹೊಸದಾಗಿ ಯಾವುದಾದ್ರೂ ಧಾರಾವಾಹಿ ನಿರ್ದೇಶನ, ಕಿರುಚಿತ್ರ ನಿರ್ಮಾಣ, ಸಿನಿಮಾ ನಿರ್ಮಾಪಕರು ಇಂತಹವರಿಗೆಲ್ಲ ಹಾಕಿದಂತಹ ಬಂಡವಾಳಕ್ಕೆ ಸರಿಯಾದಂತಹ ಲಾಭ ಬರುವಂತಹ ದಾರಿಯಲ್ಲಿ ಹಲವು ರೀತಿಯಾದಂತಹ ಅಡ್ಡಿ ಆತಂಕಗಳು ಬಂದು ಅದು ಅಲ್ಲೇ ಸ್ಟ್ರಕ್ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅಂತಹ ವ್ಯವಹಾರವನ್ನು ಮಾಡಿ. ಒಳಾಂಗಣ ವಿನ್ಯಾಸಕಾರರು,
ಹೊರಾಂಗಣ ವಿನ್ಯಾಸಕಾರರು ಇಂತಹದ್ದೆಲ್ಲ ಮಾಡತಕ್ಕಂಥವ್ರು, ಛಾಯಾಗ್ರಾಹಕರಿರ್ಬೋದು, ಜೊತೆಯಲ್ಲಿ ವಿಶೇಷವಾಗಿ ಜಿಮ್ ತರಬೇತುದಾರರು, ಜಿಮ್ ಟ್ರೈನರ್ ಯಾರಿದ್ದಾರೆ ಇಂಥವರಿಗೆಲ್ಲ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ಹೆಚ್ಚಿನ ಒಂದು ಹಣ ಗಳಿಸ್ತಕ್ಕಂಥದ್ದು, ಒಳ್ಳೆಯ ಹೆಸರು, ಆ ಮೂಲಕ ಜೀವನದಲ್ಲಿ ಎಲ್ಲ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ನಿರ್ದಿಷ್ಟವಾದಂತಹ ಕ್ಷೇತ್ರಗಳಲ್ಲಿ ಇರತಕ್ಕಂಥವರು ಕಾಣ್ತಾರೆ. ಕೆಲವೊಂದು ನಿರ್ದಿಷ್ಟವಾದ ಕ್ಷೇತ್ರಗಳಲ್ಲಿ ಅವನತಿಯು ಕೂಡ ಇದೆ, ಸಫಲತೆ ಇರುವುದಿಲ್ಲ. ಹೀಗೆ ಎರಡು ರೀತಿಯ ಒಂದು ಫಲಾಫಲಗಳನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ವಿದೇಶಕ್ಕೆ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನತಕ್ಕಂತಹ ಕನಸಿದ್ದರೆ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ನನಸಾಗತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ. ನೇರವಾಗಿ ಅದರ ರವಿ ಮತ್ತು ಬುಧನ ಒಂದು ದೃಷ್ಟಿ ಇರುವುದರಿಂದ ಆ ಕಾರಣದಿಂದ ವಿದೇಶಕ್ಕೆ ಹೋಗಬೇಕು ಅಂತ ಯಾರಿಗೆ ಆಸೆ ಇರುತ್ತೆ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ಕೈಗೂಡತಕ್ಕಂತಹ ಸಾಧ್ಯತೆಗಳು ಉಂಟು. ವಿದೇಶದಲ್ಲಿ ಉತ್ತಮ ಕೆಲಸ ಸಿಗಬಹುದು. ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾ ಇರ್ತೀರೋ ಅದೆಲ್ಲ ಸಫಲತೆ ನಿಮಗೆ ಕೊಡತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅದರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತಹ ಆದಿತ್ಯ ಹೃದಯವನ್ನು ಪ್ರತಿನಿತ್ಯವೂ ಪಠಿಸ್ತಕ್ಕಂಥದ್ದು, ಸೂರ್ಯ ಮಂತ್ರವನ್ನು ಪಠಿಸಿ ಆದಿತ್ಯಾತ್ಮಕವಾದಂತಹ ರುದ್ರ ಅಂದರೆ ಪರಮೇಶ್ವರ ಈಶ್ವರನ ಒಂದು ಪೂಜೆಯನ್ನು ಮಾಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನನ್ನು ನಿರಂತರವಾಗಿ ಆರಾಧಿಸ್ತಕ್ಕಂಥ ಇದೆಲ್ಲ ಸಿಂಹರಾಶಿಯವರು ಮಾಡಿದಾಗ ಅಷ್ಟಮ ಶನಿಯ ಕೆಟ್ಟ ಪ್ರಭಾವ, ಜೊತೆಯಲ್ಲಿ ಗುರುಬಲ ಇಲ್ಲದೇ ಇರತಕ್ಕಂಥದ್ದು, ಈ ಎಲ್ಲ ಕಾರಣದಿಂದ ಏನು ಕಷ್ಟಪಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಕಡಿಮೆಯಾಗಿ ಆ ಮೂಲಕ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸುಖ ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.